ಸಂಗೀತ ಲೋಕಕ್ಕೆ ನುಂಗಲಾರದಂತ ನಷ್ಟ ಇವತ್ತು. ಜಾನಕಮ್ಮನನ್ನ ಇವತ್ತು ಸಂಗೀತ ಲೋಕ, ದಕ್ಷಿಣ ಭಾರತದ ಪ್ರತಿಯೊಬ್ಬ ಸಂಗೀತಗಾರನಿಗಾಗಿರ್ಬೋದು, ಸಂಗೀತ ನಿರ್ದೇಶಕರಿಗಾಗಿರ್ಬೋದು, ಇವರು ಹಾಡಿದಂಥ ಪ್ರತಿಯೊಂದು ಹಾಡಿಗೆ ಧ್ವನಿಯಾಗಿದ್ದಂಥದ್ದು ಇವರಾದರೂ ಭಾವನೆ ಆಗಿದ್ದಂಥವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನೋವನ್ನು ತಂದಿಟ್ಟಿರುವಂತಹ ದಿನ ಇವತ್ತು. ಜಾನಕಮ್ಮ ನಮ್ಮೆಲ್ಲರ ಜಾನಕಮ್ಮ ಇವತ್ತು ನಮ್ಮನ್ನ ಅಗಲಿ ಹೋಗಿರುವಂಥದ್ದು. ಜಾನಕಮ್ಮ ಇನ್ನಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಅದು ಎಷ್ಟೇ ಹೊಸ ಹೊಸ ಸಂಗೀತಗಾರರು ಬಂದರೂ ಇವರನ್ನ ಮೀರಿಸೋದಕ್ಕೆ, ಇವರ ಪ್ರತಿಭೆಯನ್ನ ಮೀರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಸಂಗೀತಗಾರನಿಗೂ ಸ್ಫೂರ್ತಿಯಾಗಿದ್ದಂಥವರು. ಹಾಡಿದ್ರೆ ಜಾನಕಮ್ಮನ ರೀತಿಯಲ್ಲಿ ಹಾಡಬೇಕು. ಯಾವುದೇ ಭಾಷೆಯಲ್ಲಾಗ್ಲಿ, ಇವರು ಕೇವಲ ಕನ್ನಡ ಭಾಷೆಯಲ್ಲಷ್ಟೇ ಅಲ್ಲ, ತೆಲುಗು, ಮಲಯಾಳಂ, ತಮಿಳು, ಪ್ರತಿಯೊಂದು ಭಾಷೆಯಲ್ಲೂ ಕೂಡ ತಮ್ಮ ಛಾಪನ್ನ ಮೂಡಿಸಿದಂತಹ ಗಾಯಕಿ. ಯಾವುದೇ ಭಾಷೆಯಲ್ಲಾಗಿರ್ಲಿ ಅದೇ ಭಾವನೆಯನ್ನ, ಆ ಹಾಡಿಗೆ ಏನು ಭಾವನೆ ಬೇಕು ಅದನ್ನ ಸ್ವಲ್ಪವೂ ಕೂಡ ಹೆಚ್ಚು ಕಡಿಮೆ ಆಗದಂತೆ ಆ ಭಾವನೆಯನ್ನ ತುಂಬುತ್ತಾ ಇದ್ದಂತಹ ಪ್ರತಿಭಾನ್ವಿತ ಕಲಾವಿದೆಯಾಗಿದ್ದಂಥವರು ಜಾನಕಮ್ಮ. ಇವತ್ತು ಇವರನ್ನ ಕಳ್ಕೊಂಡಿರುವಂಥದ್ದು ನಿಜಕ್ಕೂ ನಷ್ಟ ಅಂತ ಹೇಳ್ಬೋದು. ಇವರು ಹಾಡಿರುವಂತ ಈಗ ಹೊಸದಾಗಿ ಎಷ್ಟೇ ಹಾಡುಗಳು ಬಂದ್ರು, ಇವರ ಈ ಹಾಡುಗಳನ್ನ ಕೇಳಿದಾಗ ಅದು ಏನೋ ಒಂದು ರೀತಿಯಾಗಿ ನಮ್ಮಲ್ಲೇ ಆ ಒಂದು ಭಾವನೆ ಹುಟ್ಕೊಳ್ಳುತ್ತೆ. ಈಗ ಪ್ರೀತಿ ತುಂಬಿದಂತ ಹಾಡುಗಳನ್ನ ಇವರು ಹಾಡೋದನ್ನ ನಾವು ಕೇಳಿದಾಗ, ಅದ್ರಲ್ಲೂ SP ಬಾಲಸುಬ್ರಹ್ಮಣ್ಯಂ ಸರ್ ಜೊತೆಗೆ ಜಾನಕಮ್ಮ ಇಬ್ರು ಒಟ್ಟಾಗಿ ಹಾಡ್ತಿದ್ದಾರೆ ಅಂದ್ರೇನೆ ಸಾಕು, ಎಂತವರೆಗೂ ಕೂಡ ಅದು ರೋಮಾಂಚನವನ್ನ ತರ್ತಾ ಇತ್ತು. ಅಂತ ಗಾಯಕಿ ಇವತ್ತು ಇತ್ತೀಚೆಗಷ್ಟೇ ನಾವು SP ಬಾಲಸುಬ್ರಹ್ಮಣ್ಯಂ ಸರ್ನ ಕಳ್ಕೊಂಡಿದ್ದೇ ಇನ್ನೂ ಕೂಡ ಆ ನೋವಿನಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಸಂಗೀತಗಾರರು, ಜೊತೆಗೆ ಅವರನ್ನ ಸ್ಫೂರ್ತಿಯನ್ನಾಗಿ ತೆಗೆದುಕೊಂಡಿದ್ದಂತಹ ಸಂಗೀತ ನಿರ್ದೇಶಕರು, ಅವರ ಕೈ ಕೆಳಗೆ ಸಂಗೀತವನ್ನ ಕಲಿತಿದ್ದಂತಹ ಗಾಯಕರು. ನಿಜಕ್ಕೂ ಕೂಡ ನುಂಗಲಾರದ ನಷ್ಟ ಅಂತ ಹೇಳ್ಬೋದು. ಎಸ್, ನಮ್ಮೊಂದಿಗೆ ಖ್ಯಾತ ಗಾಯಕಿ ಮಂಜುಳಾ ಗುರುರಾಜ್ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಎಸ್ ಮೇಡಮ್, ನಿಮ್ಗೂ ಕೂಡ ನಮ್ಮಷ್ಟೇ ನಮ್ಗಿನ ಹೆಚ್ಚು ನೀವು ಅವರನ್ನ ತುಂಬಾ ಹತ್ರದಿಂದ ಕಂಡಿರ್ತೀರಾ, ನೀವು ಅವರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಗೊತ್ತು ನನ್ಗೆ. ಅವರು ನಿಮ್ಗೆ ಎಷ್ಟರ ಮಟ್ಟಿಗೆ ಸ್ಫೂರ್ತಿ ಆಗಿದ್ರು ಅಂತನೂ ಕೂಡ ನೋಡಿದೀವಿ, ನೀವು ಸಂದರ್ಶನಗಳಲ್ಲಿ ಹೇಳ್ತಾ ಇರೋದು ಎಲ್ಲವೂ ಕೂಡ. ಆದ್ರೆ ಈ ಒಂದು ನೋವು ನಿಜಕ್ಕೂ ಕೂಡ ಭರಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ? ಹೌದು, ಖಂಡಿತ ಹೌದು. ತುಂಬಾ ನೋವು ತಿಂದು ಬಿಟ್ರು ಮಗ ಹೋದ್ಮೇಲೆ. ಹೌದು, ಹೋಗಿ ನೋಡ್ಕೊಂಡ್ ಬಂದಿದ್ವಿ. ಆಗ್ಲೇನೆ ಪಾಪ ಅವರು, ಅಂಡ್ ಈ ವಯಸ್ಸಲ್ಲಿ ಪಾಪ ಹೌದು ಒಬ್ರೇ ಒಬ್ರು ಜೀವನ ಮಾಡುವಂತ ಪರಿಸ್ಥಿತಿ ಬಂತು. ತುಂಬಾ ದುಃಖ ಆಯ್ತು. ನಾವೆಲ್ಲ ಹೋಗಿ ಅವ್ರ ಮುಂದೆ ಸುಮಾರು ಹಾಡುಗಳು ಹಾಡಿ ಅದೇ ಒಂದು ಮನ್ಸಿಗೆ ಸಮಾಧಾನ. ಅವ್ರು ಇರೋವಾಗ ಇವೆಲ್ಲ ಹೋಗಿ ಮಾಡಿದ್ವಲ್ಲ, ಇವಾಗ ಏನ್ ಮಾಡಿದ್ರು ಅವ್ರಿಗೇನ್ ತಲುಪಲ್ಲ. ನಿಜ ಮ್ಯಾಮ್, ದುಃಖ ಅಂತ. ಅಂತೂ ಭಾರತ ಕಂಡ ಅತಿ ಹೆಮ್ಮೆ ಪಡುವಂತಹ ಗಾಯಕಿ. ಹೌದು ಹೌದು, ಜಾನಕಿ ಅವರು. ಮಂಜುಳಾ ಮ್ಯಾಮ್, ಕೊನೆ ಕ್ಷಣಗಳಲ್ಲಿ ನಿಮ್ಮೊಂದಿಗೆ ಏನ್ ಹೇಳ್ತಾ ಇದ್ರು ಅವರು? ಇನ್ನೂ ಏನಾದ್ರೂ ಕನಸನ್ನ ಕಾಣ್ತಾ ಇದ್ರ, ಸಂಗೀತ ಲೋಕ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಏನ್ ಹೇಳ್ಕೊತಾ ಇದ್ರು? ಇಲ್ಲ ಇಲ್ಲ, ಅವರು ಮಗನ್ ಕಳ್ಕೊಂಡಿದ್ ದುಃಖ ಆಯ್ತು, ಮತ್ತೆ ಆರೋಗ್ಯ ಸರಿ ಇರ್ಲಿಲ್ಲ, ವಯೋಸಹಜವಾದ ಇದು ತುಂಬಾ ನೋವುಗಳು ತಿಂದ್ರು ಪಾಪ ಅವರು. ತುಂಬಾ ಅಂದ್ರೆ ತುಂಬಾ. ಇವಾಗ ನನ್ನ ಮಕ್ಳೇ ಇವರೆಲ್ಲ ನೋಡ್ಕೋತಾ ಇರೋದು ಅಂತ ಎಲ್ಲ ಅಭಿಮಾನಿಗಳೇ ಅವ್ರನ್ನ ನೋಡ್ಕೊಂಡಿದ್ದು ಕೊನೆಗಾಲದವರೆಗೂನು. ಸಂಬಂಧಿಕರು ಯಾರು ಆಗಿಲ್ಲ, ಬರೀ ಅವರ ಅಭಿಮಾನಿಗಳೇ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಪಾಪ. ನವೀನ್ ಅಂತ ಮತ್ತೆ ಅವರ ತಂಡ ಎಲ್ಲ. ನಿನ್ನೆ ರಾತ್ರಿ ಇದಾಯ್ತಂತೆ, ಉಸಿರು ಪ್ರಾಬ್ಲಮ್ ಆಯ್ತಂತೆ. ತಕ್ಷಣ ಅಪೋಲೋ ಹಾಸ್ಪಿಟಲ್ ಸೇರ್ಸಿದ್ವಿ. ಈಗ ಒಂದು 1/2 hour ಆಯ್ತು ಹೋಗಿ ಅಂತ ಅಂದ್ರು. ತುಂಬಾ ಒದ್ದಾಡಿದ್ರು ಅಂತ ಅಂದ್ರು. ತುಂಬಾ ದುಃಖ ಆಯ್ತು. ಏನೋ ಅಂತ ಲೆಜೆಂಡರಿ ಸಿಂಗರ್ಗೆ ಈ ತರ ಒಂದು ಎಂಡಿಂಗ್ ತುಂಬಾ ದುಃಖ ಆಗುತ್ತೆ. ಕನ್ನಡ ನಾನು ಹೋದ್ರೆ ಮೈಸೂರಲ್ಲೇ ಹೋಗೋದು ಅಂತ. ಅವ್ರು ಹೈದ್ರಾಬಾದ್ ಬಿಟ್ಟು ಬಂದು ಇಲ್ಲಿ ಸುಮಾರು 10-15 ವರ್ಷದಿಂದ ಇದ್ರು. ಹಾಗೆ ಹೇಳ್ತಿದ್ರ ಮ್ಯಾಮ್? ನಾನು ಮೈಸೂರಲ್ಲಿ ನನ್ಗೆ ಹೇಳಿದ್ರು ಅವರು. ಹೌದು, ಮೈಸೂರು ನನಗೆ ತುಂಬಾ ಒಂಥರ ಪ್ರಶಾಂತ ಜೀವನ ನಡ್ಸಕ್ಕೆ ನನಗೆ ಅನುವು ಮಾಡಿಕೊಟ್ಟು. ಮೊನ್ನೆ ರೀಸೆಂಟ್ ಆಗಿ ವೈಜಾಗ್ಗೂ ಹೋಗ್ಬಿಟ್ಟು ನಮ್ಮ ಅಕ್ಕ ಅಲ್ಲಿ ಆಶ್ರಮದಲ್ಲಿ ಇದಾರೆ, ಅಲ್ಲಿ ನೋಡ್ಕೊಂಡು
ಬಂದ್ಬಿಡ್ತೀನಿ, ಆಮೇಲೆ ನಾನು ಎಲ್ಲೂ ಹೋಗಲ್ಲ, ಜೀವ ಹೋಗೋವರೆಗೂ ನಾನು ಇಲ್ಲಿ ಮೈಸೂರಲ್ಲೇ ಇರ್ತೀನಿ ಅಂತ ಹೇಳಿದ್ರು, ನನ್ಗೆ ಹೇಳಿದ್ರು 3-4 ತಿಂಗಳ ಮುಂಚೆ. ಮಂಜುಳಾ ಮ್ಯಾಮ್, ಜಾನಕಿ ಅಮ್ಮನ ನೋಡ್ತಾ ಇದ್ರೇನೆ ಒಂದು ರೀತಿಯಾಗಿ ಭಕ್ತಿ ನಮ್ಮಲ್ಲಿ, ಗೌರವ ಹುಟ್ಕೊಂಡು ಬರುತ್ತೆ. ಅಂತ ಸ್ವಭಾವದವ್ರವ್ರು ಅಥವಾ ಅವರ ಒಂದು ಸಾಮಾನ್ಯವಾಗಿ ಎಲ್ಲಾ ಮಹಿಳೆಯರು ಯಾವ ರೀತಿ ಇರ್ತಾರೆ ಅದೇ ರೀತಿಯಾಗಿರ್ತಾರೆ. ಎಷ್ಟು ಆಡಂಬರ ಆಗಿರ್ಬೋದು ಅದ್ ಯಾವ್ದನ್ನು ಕೂಡ ನೋಡಿಲ್ಲ. ಇನ್ನು ನೀವ್ ಹತ್ರದಿಂದ ನೋಡಿರ್ತೀರಾ ಯಾವ ರೀತಿ ಇರ್ತಿದ್ರು ಅವರು ಅಂತ? ಅದೇ ಅದೆಲ್ಲ ದೇವ್ರು ಕೊಟ್ಟ ವರ ಅವ್ರಿಗೆ. ಧ್ವನಿ ಏನ್ ಹೇಳಿದ್ರು ಧ್ವನಿಯಲ್ಲಿ ಬರ್ತಾ ಇತ್ತು. ಏನ್ ಪ್ರಾಕ್ಟೀಸ್ ಮಾಡೋದು ಅನ್ನೋರು. ನಾನು ಅವ್ರ ಮನೇಲಿ ಕೂಡ 2-3 ದಿನ ಇದ್ದು, ಅವ್ರ ಹಸ್ಬೆಂಡ್ ಇದ್ದಾಗ ಸುಮಾರು 84ನೇ ಇಸ್ವಿಯಿಂದನೇ ಚೆನ್ನಾಗ್ ಪರಿಚಯ. ನಾನು ಅವರು ಸುಮಾರು ಹಾಡುಗಳನ್ನು ಹಾಡಿದ್ವಿ. ತುಂಬಾ ಬ್ರಾಡ್ ಮೆಂಟಾಲಿಟಿ. ಆಮೇಲೆ ಯಾವ್ದೇ ರೀತಿಯ ಪ್ರೊಫೆಷನಲ್ ಜೆಲಸ್ ಅಂತೀವಲ್ಲ ಆತರ ಏನು ಇಲ್ಲ. ಎಲ್ಲಾರ್ನು ಮಕ್ಕಳ ತರ ನೋಡ್ಕೊತಾ ಇದ್ರು. ಆಮೇಲೆ ನನಗೆ TTD ಇವರು ತಮಿಳ್ನಾಡಲ್ಲಿ ಇದಿತ್ತು ಸಂಘ ಇದೆ, TT ಅದು ಅವು ಅಲ್ಲಿಗೆ ರೆಕಮೆಂಡ್ ಮಾಡಿ ನನಗೆ ಕರ್ನಾಟಕದಿಂದ ಅವಾರ್ಡ್ ಕೊಡ್ತಿದ್ರು. ಮ್ಯೂಸಿಕ್ ಅಕಾಡೆಮಿ. ಥ್ಯಾಂಕ್ ಯು ಮಂಜುಳಾ ಮ್ಯಾಮ್ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ. ಎಸ್, ಮಂಜುಳಾ ಗುರುರಾಜ್ ಅವರು ಈ ಜಾನಕಮ್ಮನ ನಂತರದಲ್ಲಿ ಬಂದಂತ ಒನ್ ಆಫ್ ದ ಫೇಮಸ್ ಹಾಡುಗಾರ್ತಿಯರಲ್ಲಿ ಮಂಜುಳಾ ಗುರುರಾಜ್ ಅವರು. ಅಂದ್ರೆ ಇವರ ಹಾದಿಯಲ್ಲಿ ನಡ್ಕೊಂಡು ಬಂದಂಥವ್ರು ಇವರು ಕೂಡ. ಅವ್ರನ್ನ ಸ್ಫೂರ್ತಿಯಾಗಿ ಪಡ್ಕೊಂಡಿದ್ದಂಥವ್ರು. ಎಂತವ್ರಿಗೂ ಕೂಡ ಇನ್ನು ಮುಂದೆ ಈ ವ್ಯಕ್ತಿತ್ವ ಇರೋದಿಲ್ಲ. ನೋಡ್ತಾ ಇದ್ದಾಗ್ಲೇ ಅನ್ಸುತ್ತೆ, ಒಬ್ಬ ಪ್ಲೇಬ್ಯಾಕ್ ಸಿಂಗರ್ ಅಂತ ಇತ್ತೀಚೆಗೆ ಬರ್ತಾ ಇರುವಂತ ಪ್ಲೇಬ್ಯಾಕ್ ಸಿಂಗರ್ಸ್ ಅನ್ನ ಅವ್ರನ್ನ ನೋಡಿದ ತಕ್ಷಣನೇ ಅವ್ರನ್ನ ನಾವು ಕೈಗೆ ಎಟ್ಟುಕೊಳ್ಳ ಅವರು ನಮ್ಗೆ ಅನ್ನುವಂತ ರೀತಿ ಇರ್ತಾರೆ. ಆದ್ರೆ ಜಾನಕಮ್ಮ ಯಾವತ್ತೂ ಕೂಡ ಆ ರೀತಿಯಾಗಿ ಇದ್ದವರಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಪ್ರಾಮಾಣಿಕತೆಯಿಂದ ತಮ್ಮ ಪ್ರತಿಭೆಯೇ ತಮಗೆ ಎಲ್ಲವೂ ಕೂಡ ಅಂತ ಅಂದ್ಕೊಂಡು ಇರ್ತಿದ್ದಂಥದ್ದು. ಇನ್ನು ಮಂಜುಳಾ ಗುರುರಾಜ್ ಅವರು ಮಾತನಾಡ್ತಾ ಹೇಳ್ತಾರೆ, ಅವ್ರ ಫ್ಯಾಮಿಲಿ ಯಾರಿಗೂ ಕೂಡ ಅವ್ರಿಗೆ ಆಗ್ ಬಂದಿರ್ಲಿಲ್ಲ. ಅವ್ರ ಅಭಿಮಾನಿಗಳೇ ಅವರನ್ನ ಕೊನೆಗಾಲದಲ್ಲೂ ಕೂಡ ಅವ್ರನ್ನ ನೋಡ್ಕೋತಾ ಇದ್ದಿದ್ದು ಅಂತ. ಅದರಲ್ಲೇ ಗೊತ್ತಾಗುತ್ತೆ ಅವರು ಸಾಧಿಸಿರುವಂಥದ್ದು ಸಾಧನೆ. ಅಂದ್ರೆ ಹಾಡಿನಲ್ಲಿ ಸಾಧನೆಯ ಜೊತೆಗೆ ಅವರು ಅಭಿಮಾನಿ ಬಳಗವನ್ನ ತಮ್ಮ ಕೊನೆಗಾಲದಲ್ಲೂ ತಮ್ಮ ಪರವಾಗಿ ತಮ್ಮೊಂದಿಗೆ ನಿಲ್ಲುವಂತ ಅಭಿಮಾನವನ್ನ ಅವರು ಗಳಿಸಿದ್ದಾರೆ. ಇದೇ ಸಾಧನೆ. ನಿಜಕ್ಕೂ ಕೂಡ ಎಂಥವರನ್ನು ಕೂಡ ಕೊನೆಗಾಲದಲ್ಲಿ ನಮ್ಮೊಂದಿಗೆ ಯಾರು ಇರ್ತಾರೆ, ಎಷ್ಟು ಜನ ಇರ್ತಾರೆ ಅನ್ನೋದ್ರಲ್ಲಿ ಅವರ ಸಾಧನೆ ಅನ್ನುವಂಥದ್ದು ಗೊತ್ತಾಗುತ್ತೆ.